ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತಿಂಡಿ ಏನು ಮಾಡ್ತೀನಿ ಅಂತ ಕೇಳಿದ್ರೆ ನಷ್ಟಲ್ಲಿ ಪರೋಟ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಪರೋಟ ಮಾಡೋಕ್ಕೆ ಹೋಗಿ ಏನೂ ಆಯಿತು, ಮುಂದೆ ನೋಡಿ ಏನಾಯಿತು ಅಂತೇಳಿ ಅದು ವಿಡಿಯೋ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಆವಾಗ ಕುಕ್ಕಿಂಗ್ ವಿಡಿಯೋದಲ್ಲಿ ಸ್ಕ್ರಾಲ್ ಮಾಡ್ಬೋದೆ ಪರೋಟ ಮಾಡೋದು ಬಂತು. ಸೊ ಹಾಗಾಗಿ ನಾನು ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಬಟ್ ಒಳ್ಳೆ ಚೆಫ್ ಮುಂದೆ ತೋರಿಸ್ತೀನಿ ಏನಂತ. ಒಳ್ಳೆ ಮಾಸ್ಟರ್ ಚೆಫ್ ಥರ ಎಲ್ಲ ತೋರಿಸ್ತಿದ್ದೀನಿ. ಬಟ್ ಫ್ಲಾಪ್ ಆಯಿತು. ಪರೋಟ ಹೋಗಿ ಫುಲ್ ಚಪಾತಿಯಾಗಿ ಹೋಗಿತ್ತು. ಹೆಂಗೋ ತಿಂದರು, ಬಟ್ ಆಡ್ಕೊಂಡ್ರು. ನಾನು ಏನು ಕೇರ್ ಮಾಡಿಲ್ಲ, ಟ್ರೈ ಮಾಡಿದ್ದಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ನಾನು ಅಲ್ಲಿ ಊರಲ್ಲಿದ್ದಾಗ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಇಲ್ಲಾಗ ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತಿಲ್ಲ, ಅವ್ರಿಗೆ ತಿನ್ನೋಕೆ ಅದೃಷ್ಟ ಇಲ್ಲ ಅನಿಸುತ್ತೆ. ಆ್ಯಂಡ್ ದೆನ್ ನೋಡಿ ಹಿಂಗೆ ಸ್ಟೈಲಾಗಿ ತೋರಿಸ್ತಾ ಇದ್ದೀನಿ, ಮಾಸ್ಟರ್ ಚೆಫ್ ಥರ ಎಲ್ಲನೂ. ಅವ್ರು ಹೆಂಗೆ ತೋರಿಸಿದ್ರು ಹಿಂಗೆ ಹಿಂಗೆ ಮಾಡಿದ್ರು ಆ ಥರ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಬಟ್ ಫ್ಲಾಪ್ ಆಯಿತು. ಅಲ್ಟರ್ ಫ್ಲಾಪ್ ಅಂದರೆ ಫ್ಲಾಪ್ ಆಗೋಯಿತು, ಚಪಾತಿ ಆಗೋಗಿತ್ತು ಫುಲ್ಲು. ನೆಕ್ಸ್ಟ್ ಅದೆಲ್ಲ ತಿಂದು ಅಪ್ಪ ಅಮ್ಮ ಇನ್ನೂ ಬಂದಿರಲಿಲ್ಲ, ಇವತ್ತು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಶೆಡ್ ಹತ್ರ ಹೋದ್ವಿ. ಒಂದು ವಾರ ಅಲ್ಲ, 3 ಡೇಸಿಂದ ಶೆಡ್ ತಿಂಡಿ ಮಾಡಿ ಊಟ ಮಾಡಿ ಶೆಡ್ ಹತ್ರ ಹೋಗಿ ನೈಟ್ ಮಾತ್ರ ಮನೆ ಆಗಿದೆ. ಹೋದ್ವಿ. ಮತ್ತು ಅವರು ಹೊರಗಡೆ ಬೆಳಿಗ್ಗೆ ಮಾರ್ನಿಂಗ್ ಬರುವಾಗ ಸುತ್ತ ಎಲ್ಲ ಆಚೆ ಕಟ್ಟಾಕಿ ಕಸ ಎಲ್ಲ ತೆಗೆದು ಬಂದಿದ್ರು ಇವತ್ತು. ನಾನು ಕಸ ಇನ್ನೂ ತೆಗಿಲಿಲ್ಲ, ತೊಪ್ಪೇ ಇಲ್ಲ. ಬಟ್ ಕೊಟ್ಟಿಗೆ ಅಷ್ಟೇ ತೊಳಿಬೇಕಂತ ಹೇಳಿದರು. ಸೊ ಹಾಗಾಗಿ ಅದನ್ನಾದರೂ ಮಾಡೋಣ ಅಂತ ಹೇಳಿ ಕೊಟ್ಟಿಗೆ ತೊಳಿಲಿಕ್ಕೆ ಅಂತ ಕರ್ಕೊಂಡೋದ್ರು. ಹೋದೆ, ಕೊಟ್ಟಿಗೆ ಎಲ್ಲ ತೊಳೆದ್ವಿ. ಏನು ತೋರಿಸ್ತಿದ್ದೀನಿ, ನಮ್ಮ ಶುಂಠಿ ಹೊಲ ತೋರಿಸ್ತಿದ್ದೀನಿ. ಎಂತ ತೋರಿಸ್ತಿಲ್ಲ. ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಇದೆ. ಬಟ್ ರೇಟ್ ಕಮ್ಮಿ ಇದೆ, ಎಂತ ಮಾಡೋದು. ಲಾಸ್ಟ್ ಟೈಮ್ ಥರ ರೇಟ್ ಆದರೆ ನಾವು ದುಡ್ಡು ನೋಡ್ಬೋದು. ಬಟ್ ರೇಟ್ ಡೌನ್ ಇದೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಅವ್ರು ಹಾಲು ತಗೊಂಡು ಬಂದ್ರಲ್ಲ, ಆಗ ಹೊರಗೆಲ್ಲ ದನಸುಗಳು ಕಟ್ಟಾಕಿ ಬಂದಿದ್ರಲ್ಲ, ಅದನ್ನು ಇನ್ನೊಂದು ಸೈಡ್ ಕಟ್ಟಾಕ್ತೀನಿ ಹೇಳಿ ಹೋದರು. ಕೊಡ್ಕೆ ಎಲ್ಲ ತೊಳೆದಿದ್ದು ನೀರು ಈಚೆಯಿಂದ ಬಂದು ಡೈರೆಕ್ಟ್ ತಿಪ್ಪೆಗೆ ಹೋಗುತ್ತೆ. ಫೈನಲಿ ತೊಳೆದಾಯಿತು. ಮಕ್ಕಳಲ್ವಾ, ಸರಿಯಾಗಿ ಹೊಟ್ಟೆ ತುಂಬ ಒಂದ್ಸಲ ತಿಂದಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅದನ್ನು ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ತೊಗೊಂಡೋಗಿದ್ವಲ್ಲ, ಅದನ್ನು ತಿನ್ನಿಸ್ತಿದ್ದೆ. ಹೊಟ್ಟೆ ಹಶು ಅಂತ ಹೇಳ್ತಿದ್ದ ಪಾಪ. ಹೊಟ್ಟೆ ಹಶು ಅಂತ ಹೇಳಕ್ಕೆ ಬರದೆ ಹೊಟ್ಟೆ ನೋವು ಅಂತ ಹೇಳ್ತಿದ್ದ. ಮತ್ತು ಮೊಸರನ್ನ ತಿನ್ನಿಸ್ಬಿಟ್ಟು ಮತ್ತು ಅಪ್ಪ ಆದರೆ ಕೋಳಿನ ಹೊರಗೆ ಬಿಡ್ತಾರೆ. ಬಟ್ ನಾವು ಅಲ್ಲಿ ನಾಯಿ ಎಲ್ಲ ಬರುತ್ತೆ ಅಂತ ನಾವು ಬಿಟ್ಟಿಲ್ಲ. ಅವರಾದ್ರೆ ಅಲ್ಲೇ ಇರ್ತಾರಲ್ಲ, ಇನ್ ಟೈಮ್ ನೋಡ್ಕೊಳ್ತಾರೆ. ನಾವು ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರಬೇಕಿತ್ತಲ್ಲ, ಸೊ ಹೊರಗೆ ಬಿಟ್ಟಿರಲಿಲ್ಲ. ಮತ್ತೆ ನಾವು ದನ ಕಾಯೋರು, ನಮ್ಮನಾರು ಶಿವ ಕಾಯೋರು ಅನ್ನೋ ಥರ ಆಗಿದೆ ಇವತ್ತು. ಕಾಯ್ತಾ ಇದ್ದೀವಿ. ನನ್ನ ಮಗ ಅಂತೂ ಕರ್ಕೊಂಡು ಹೋದ್ವಿ. ನೈಟೆಲ್ಲ ಗೋಳಿಗ್ತ, ಕಾಲು ನೋವು ಅಮ್ಮ, ಕಾಲೊತ್ತು ಅಂತ, ಕಾಲು ನೋವು ಅಂತೇಳಿ. ಏನೂ ಮಾಡೋಂಗಿಲ್ಲ, ಕರ್ಕೊಂಡೋಗಿದ್ವಿ, ಅನುಭವಿಸ್ಬೇಕು. ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವಾ, ಅದಕ್ಕೆ. ಆ್ಯಂಡ್ ಅಷ್ಟರಲ್ಲಿ ಮನೆಗೆ ಫೋನ್ ಮಾಡಿದ್ವಿ, ಇದು ಪಕ್ಕದ ಮನೆಗೆ ಫೋನ್ ಮಾಡಿದ್ವಿ, ಅಪ್ಪ ಅಮ್ಮ ಬಂದಿದ್ದಾರಾ ಅಂತ. ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹಂಗೆ ದನಗಳ ಸುಮ್ಮನೆ ಹೋಗೋದು ಬೇಡ, ದನಗಳಿಗೆ ನೀರು ಕುಡಿಸ್ಬಿಟ್ಟು ಇನ್ನೊಂದು ಬೇರೆ ಸೈಡಿಗೆ ಕಟ್ಟಾಕ್ಬಿಟ್ಟು ಹೋಗೋಣ ಅಂತೇಳಿ ನೀರು ಕುಡ್ಸೋಕ್ಕೆ ಅಂತ ಹಸುಗಳೆಲ್ಲ ನೀರು ಕುಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಸರಿ, ಅದನ್ನು ಎಳ್ಕೊಬ ನೀನು, ಒಳಗೆ ಇಡು, ಅದನ್ನೆಲ್ಲದಕ್ಕೂ ಸ್ವಲ್ಪ ಹಾಕೋದ್ರೆ ತಿಂತಿರ್ತವೆ ಒಳಗೆ ಕೂಡಾಕಿ ಅಂತ ಹೇಳಿ ಆಡುಗಳನ್ನ ಹೊರಗೆ ಬಿಡೋಂಗಿಲ್ಲ, ನಾಯಿಗಳ ಕಾಟ ಅಲ್ವಾ. ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ನಾನು ಬೆಳಗ್ಗೆ ಬರುವಾಗ ರೈಸ್ ಮಾಡಿರಲಿಲ್ಲ, ಬೇಗ ಹೋಗೋಣ ಅಂತ ಬಂದಿದ್ದೆ. ಬಟ್ ಆಲ್ರೆಡಿ 1:30 ಆಗಿತ್ತು. ಅವ್ರು ಬೇಗ ಬಂದಿದ್ರಲ್ಲ, ರೈಸಿಗೆ ಇಟ್ಟಿದ್ರು. ಮತ್ತು ನೆಕ್ಸ್ಟ್ ಹೋಗಿ ಎಗ್ ತೊಗೊಂಡೋಗಿದ್ವಲ್ಲ, ನಾಟಿ ಕೋಳಿ ಮೊಟ್ಟೆ, ಅದನ್ನು ಆಮ್ಲೆಟ್ ಮಾಡ್ಕೊಂಡ್ವಿ. ಇದು ಲಂಚ್ ಮುಗೀತು. ನೆಕ್ಸ್ಟ್ ನೈಟಿಂದ ಕಂಟಿನ್ಯೂ ಮಾಡ್ತೀನಿ. ಇದು ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚಿಕನ್ ತಿನ್ನಬೇಕು ಅಂತ ಹೇಳಿದ್ರು, ಅದರಲ್ಲೂ
ಚಿಕನ್ ಪಕೋಡ ತಿನ್ನಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನೀನೆಲ್ಲ ಹಚ್ಕೋತಿರೋ ನಾನು ಕಟ್ ಮಾಡಿಸ್ಕೊಬರ್ತೀನಿ ಅಂತ ಹೇಳಿದ್ರು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊತೀನಿ, ಖಾಲಿಯಾಗಿತ್ತು. ಸೊ ಹಾಗಾಗಿ ಜಾಸ್ತಿನೇ ರುಬ್ಬಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆಲ್ಲ ಮಸಾಲೆ ಇದು ಏನೇನು ಹಚ್ಕೋಬೇಕು ಅದೆಲ್ಲ ಹಚ್ಕೊಂಡೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಿಗೆ ಇಟ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಮಸಾಲೆ ರುಬ್ಬಾಯಿತು. ಅಷ್ಟರಲ್ಲಿ ಅವರು ಚಿಕನ್ ತಂದರು. ನಾನಂತೂ ಮಾಡಿಕೊಡಲ್ಲ ಅಂತ ಹೇಳಿದೆ. ಸರಿ ನೀನು ಸಾಂಬಾರು ಮಾಡು, ನಾನು ಪಕೋಡ ಮಾಡ್ತೀನಿ ಅಂತೇಳಿ ಅವ್ರು ಪಕೋಡಕ್ಕೆಲ್ಲ ಮ್ಯಾರಿನೇಟ್ ಆಗಲಿಕ್ಕೆ ಕಲಸಿಡ್ತಿದ್ರು. ನೋಡಿ ಚಿಕನ್ನ ತೊಳ್ಕೊಂಡು ನೆಕ್ಸ್ಟ್ ಅದು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಾಲ್ಟು, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್, ಗರಂ ಮಸಾಲ, ಕಸ್ತೂರಿ ಮೇಥಿ ಮತ್ತು ಲೆಮನ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫೈನಲಿ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದರೆ ನಾನು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೆಸಿಪಿನ ಕನ್ನಡ ಪಾಕಶಾಲೆಯಲ್ಲಿ ಮಾಡಿದ್ದಾರೆ, ನೋಡಿಬಿಟ್ಟು ತಿನ್ನಬೇಕು ಅಂತ ಚಿಕನ್ ಪಕೋಡನ ಮಾಡಿದ್ದಾರೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಅದನ್ನು ಮ್ಯಾರಿನೇಟ್ ಮಾಡಿ ಇಡೋ ಅಷ್ಟರಲ್ಲಿ ನೋಡಿ ಎಷ್ಟೊಂದು ಐಟಮ್ಸ್ ಯೂಸ್ ಮಾಡಿದ್ದೀವಿ, ಹಿಂಗೆಲ್ಲ ಅರ್ಗಿದೆ. ನೆಕ್ಸ್ಟ್ ಇದೆಲ್ಲ ಎತ್ತಿಟ್ಟು ನಾನು ಸಾಂಬಾರು ಮಾಡಬೇಕಿನ್ನು. ಮತ್ತು ಇದು ಫೈನಲಿ ಸಾಂಬಾರೆಲ್ಲ ಮಾಡಿಟ್ಟೆ, ಅದೇನು ತೋರಿಸಿಲ್ಲ ಸಾಂಬಾರ್ದು ರೆಸಿಪಿ. ಈಗ ಎಣ್ಣೆಗೆ ಹಾಕ್ತಿದ್ವಿ, ಮ್ಯಾರಿನೇಟೆಲ್ಲ ಆಗಿ ತುಂಬ ಹೊತ್ತಾಯ್ತು. ಒಂದು ½ ಇಟ್ಟಿದ್ವಿ ಮ್ಯಾರಿನೇಟಿಗೆ. ಅವರೆಲ್ಲ ಹೊರಗೆ ಹೋಗಿದ್ರು ಕೆಲಸ ಇತ್ತು ಅಂತೇಳಿ. ಇವಾಗೆಲ್ಲ ಗಣಪತಿ ಇಡೋದಿದ್ದಲ್ಲ, ಹಬ್ಬ ಬಂತಲ್ಲ, ಸೊ ಅದ್ರದ್ದು ಫುಲ್ ಬ್ಯುಸಿಯಾಗಿದ್ದಾರೆ. ನೆಕ್ಸ್ಟ್ ಎಣ್ಣೆಗೆ ಹಾಕ್ತಿದ್ವಿ. ಚಿಕನ್ ಪಕೋಡ ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು, ಜ್ಯೂಸಿಯಾಗಿ ಮಸ್ತಿತ್ತು ಮಾತ್ರ. ಬಟ್ ಬಿಸಿ ಬಿಸಿ ತಿನ್ಬೇಕು, ಆವಾದ್ಮೇಲೆ ತಿಂದ್ರೆ ಕಡಲೆ ಹಾಕಿರ್ತೀವಲ್ಲ ಸ್ವಲ್ಪ ಅದು ಮೆತ್ತಾಗ್ಬಿಡುತ್ತೆ. ಬಿಸಿ ಬಿಸಿ ತಿಂದರೆ ಮಾತ್ರ ಮಸ್ತ್ ಇರುತ್ತೆ ಚಿಕನ್ ಪಕೋಡ. ನೈಟ್ ತಂದಿದ್ರಲ್ಲ ತುಂಬ ಆಗುತ್ತೆ, ಸಾಂಬಾರು ಮಾಡಿದ್ದೀನಿ, ಕಬಾಬು ತುಂಬ ಬೇಡ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರಿಜ್ಜಿಗೆ ಚಿಕನ್ನ. ಅದನ್ನು ಬೆಳಿಗ್ಗೆ ಮಾರ್ನಿಂಗ್ ಬಿರಿಯಾನಿ ಮಾಡೋಣ ಅಂತ. ಇದು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದರಲ್ಲೇ. ಇದನ್ನು ಸ್ವಲ್ಪ ಎಲ್ಲಿ ಹಾಕೋದು ಅಂತೇಳಿ ಇದ್ರ ಜೊತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡಿದೆ. ಮತ್ತು ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ಲೀಸ್. ನನ್ನ ಹಾಕೋ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ ತಪ್ಪಿದರೆ ಏನಾದರೂ ತಿದ್ಕೋಬೇಕು, ಅದು ಇದು ಕರೆಕ್ಷನ್ ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬಿರಿಯಾನಿ ಸಹ ತುಂಬ ಚೆನ್ನಾಗಿ ಬಂದಿತ್ತು. ಮಳೆ, ಮಾರ್ನಿಂಗೆ ಮಳೆ, ಆ ವೆದರಲ್ಲಿ ಬೆಳಗ್ಗೆನೇ ಬಿರಿಯಾನಿ ತಿಂದರೆ ಮಾತ್ರ ಮಸ್ತ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.